ಸಿನಿಮಾದ ಇಂಟರ್ವೆಲ್ ಬ್ಲಾಕ್ ಬಂದ ತಕ್ಷಣನೇ ಫಸ್ಟ್ ಕೇಳಿದ್ದೇನು ಗೊತ್ತಾ? ಒಂದಷ್ಟು ಜನ ಕೊರತಾಲ ಶಿವ ಇಸ್ ಬ್ಯಾಕ್ ಗುರು ಅಂತ ಇದ್ರು. ಅಂದರೆ ಒಬ್ಬ ಡೈರೆಕ್ಟರ್ಗೆ ಇವತ್ತಿನ ದಿನ ಆ ರೀತಿ ಫಾಲೋಯಿಂಗ್ ಬಂದಿರೋದು, ಅವನ ಸಕ್ಸಸ್ಸು ಫೇಲ್ಯೂರ್ನ ಅಷ್ಟು ಕ್ಲೋಸ್ ಆಗಿ ಫಾಲೋ ಮಾಡೋದಿದೆಯಲ್ಲ, ಅದು ನನಗೆ ಭಾಳ ಖುಷಿ ಕೊಡ್ತು. ಬಟ್ ಇಂಟರ್ವೆಲ್ಲಲ್ಲಿ ಬಂದಿದ್ದ ಮಾತನ್ನು ಸಿನಿಮಾ ಮುಗಿದ ಮೇಲೆ ಕೂಡ ಹೇಳ್ಬೋದಾ? ನಾನು ನಿಮ್ಮ ಕನ್ನಡಿಗ ಅಗ್ನಿ ಎಂಡಿದ್ದಂಗೆ ಹೊಡೆದಾಗ ಮಾತಾಡೋ ನೋಫಿಲ್ಟರ್ ನ್ಯೂಸ್ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮುಂದೆ ಬಂದಿರೋದು ಕೊರತಾಲ ಶಿವ ಅವರು ಡೈರೆಕ್ಟ್ ಮಾಡಿ ಜೂನಿಯರ್ NTR ಅವರು, ಜಾನ್ವಿ ಕಪೂರ್ ಅವರು ಹಾಗೆ ಮುಂತಾದವರು ಆ್ಯಕ್ಟ್ ಮಾಡಿರುವಂಥ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವೀಸ್ ಆಫ್ ದ ಇಯರ್ ಅಂತಲೇ ಹೇಳ್ಬೋದು, ದೇವರನ ವಿಮರ್ಶೆ ಮಾಡೋದಕ್ಕೆ. ಸಿನಿಮಾದ ಕಥೆ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಸಿಂಪಲ್ ಆಗೇನೇ ಇದೆ. ಕೇರಳ ಮತ್ತು ತಮಿಳುನಾಡು ಬಾರ್ಡರಲ್ಲಿ ಇರುವಂತಹ ಒಂದು ಜಾಗ, ಒಂದು ಫಿಕ್ಷನಲ್ ಜಾಗ, ಒಂದು ಬೆಟ್ಟ ಗುಡ್ಡಗಳೆಲ್ಲ ಇದೆ, ಅಲ್ಲೊಂದು 4 ಹಳ್ಳಿ ಇದೆ. ಆ 4 ಹಳ್ಳಿಗೆ ಸೇರಿದ ಜನರ ಕತೆ ಅಂತ ಹೇಳ್ಬೋದು. ಸೊ ಅವ್ರಿಗೊಂದು ಬ್ಯಾಕ್ ಗ್ರೌಂಡ್ ಇದೆ, ಜಾಸ್ತಿ ಸ್ಪಾಯ್ಲರ್ ಬೇಡ. ಸೊ ಇವತ್ತಿನ ದಿನ ಅವರು ಸಮುದ್ರದಲ್ಲಿ ಹೋಗೋ ಹಡಗುಗಳಲ್ಲಿರುವಂಥ ಕನ್ಸೈನ್ಮೆಂಟ್ಗಳನ್ನ ಕದ್ದು ಬೇಸಿಕಲಿ ಸ್ಮಗಲ್ ಮಾಡಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಮಾಡ್ತಿರೋ ಕೆಲಸ ತಪ್ಪೇನೆ, ಬಟ್ ಆದರೂ ಕಾರಣಾಂತರಗಳಿಂದ ಮಾಡ್ತಾ ಇದ್ದಾರೆ. ಈಗ ಕೆಲಸವನ್ನು ಮಾಡ್ತಾ ಒಂದಷ್ಟು ಕಾನ್ಫ್ಲಿಕ್ಟ್ಸ್ ಕ್ರಿಯೇಟ್ ಆಗುತ್ತೆ. ಅದೇನು ಕಾನ್ಫ್ಲಿಕ್ಟ್ಸು, ಯಾಕೆ ಕ್ರಿಯೇಟ್ ಆಗುತ್ತೆ, ಆ ಕೆಲಸ ಮಾಡೋದನ್ನ ಕಂಟಿನ್ಯೂ ಮಾಡ್ತಾರಾ ಮಾಡಲ್ವಾ, ಕೊನೆಗೆ ಏನಾಗುತ್ತೆ ಅನ್ನೋದನ್ನೇ ಈ ಸಿನಿಮಾದ ಕತೆ. ಸಿನಿಮಾದ ಮೇಜರ್ ಪಾಸಿಟಿವ್ ಏನೇ ಇದರ ಫಸ್ಟ್ ಹಾಫ್ ಅಂತಂದರೆ ತಪ್ಪಾಗಲಾರ್ದು. ಈಗಾಗಲೇ ಹೇಳ್ದಂಗೆ ಕೊರತಾಲ ಬ್ಯಾಕ್ ಅನ್ನೋ ಒಂದು ಪ್ರಶ್ನೆ ಹುಟ್ಟಾಗುತ್ತೆ. ಕಾರಣ ಏನು? ಒಂದು ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ಮಾಡೋದ್ರಲ್ಲಿ ಅವ್ರು ಎಕ್ಸ್ಪರ್ಟು, ಬಟ್ ಅದಕ್ಕೆ ಸ್ವಲ್ಪ ಒಂದು ಸ್ಟೋರಿ ಟೆಲ್ಲಿಂಗ್ ಟಚ್ ಇತ್ತು. ಶುರುವಾದಾಗ ಒಂದು ಇನ್ವೆಸ್ಟಿಗೇಟಿವ್ ಡ್ರಾಮಾ ಥರ ಶುರುವಾಗುತ್ತೆ. ಓಕೆ, ಏನೋ ಒಂದು ಬೇಕು, ಅದನ್ನ ಹುಡ್ಕೋದಕ್ಕೆ ಎಲ್ಲೋ ಒಂದು ಕಡೆ ಬರ್ತಾ ಇದ್ದಾರೆ. ಆ ಜರ್ನಿ ಇವ್ರ ಹಳ್ಳಿಗೆ ಕರ್ಕೊಂಬರೋ ರೀತಿ, ಕತೆ ಯಾವ ರೀತಿ ಅನ್ರಾವಲ್ ಆಗುತ್ತೆ, ಯಾವ ರೀತಿ ನಮ್ಮ ಹೀರೋನ ಇಂಟ್ರಡ್ಯೂಸ್ ಮಾಡ್ತಾರೆ, ಎಲ್ಲದು ತುಂಬಾ ಚೆನ್ನಾಗಿತ್ತು. ನರೇಷನ್ನು ಕ್ವಿಕ್ ಆಗಿದೆ, ಪೇಸಿ ಆಗಿದೆ. ಸ್ಕ್ರೀನ್ ಪ್ಲೇ ವಾಸ್ ವಾಟರ್ ಟೈಟ್. ಅಂದರೆ ಸೀನ್ ಆಫ್ಟರ್ ಸೀನ್ ಟಕ ಮೂವ್ ಆಗುತ್ತೆ. ಎಲ್ಲೂ ಡ್ರ್ಯಾಗ್ ಮಾಡ್ತಾ ಇದ್ರು ಅಂತ ಅನ್ನಿಸ್ತಾ ಇರಲಿಲ್ಲ. ಹಿಡಿದು ಕೂರಿಸ್ತಾರೆ ಫಸ್ಟ್ ಹಾಫು. ಪ್ಲಸ್ ಅದಕ್ಕಿದ್ದಂಥ ಒಂದು ಮಾಸ್ ಲೇಪನ ಏನಿದೆ, ಅದಕ್ಕಿದ್ದಂಥ ಒಂದು ಯಾವ ರೀತಿ ಹೈ ಮೂಮೆಂಟ್ಸನ್ನು ತೊಗೊಂಡು ಬರ್ತಾರೆ, ಯಾವ ರೀತಿ ಜೂನಿಯರ್ NTR ಅವರ ಕ್ಯಾರೆಕ್ಟರ್ನ ಎಲಿವೇಟ್ ಮಾಡ್ತಾ ಹೋಗ್ತಾರಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಇಂಟರ್ವೆಲ್ ಬ್ಲಾಕ್ ತನಕನೂ ಆ ಹೈ ಮೂಮೆಂಟ್ಸ್ನ ತುಂಬಾ ಚೆನ್ನಾಗಿ ಪ್ಲೇಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಇಂಟರ್ವೆಲ್ ಬ್ಲಾಕ್ಲಿದ್ದಂಥ ಆ್ಯಕ್ಷನ್ನು ಆ್ಯಂಡ್ ಫೈಟ್ ಸೀಕ್ವೆನ್ಸಸ್, ಫಸ್ಟ್ ಹಾಫಲ್ಲಿ ಇದ್ದಂಥ ಒಂದಷ್ಟು ಫೈಟ್ ಸೀಕ್ವೆನ್ಸ್ ಏನಿದೆ ಡಿಫ್ರೆಂಟ್ ಆಗಿದೆ. ನಿಮಗೆ ಈ ಕಡೆ ಒಂದಷ್ಟು ಹೈಸ್ಟ್ ಸೀಕ್ವೆನ್ಸಸ್ ಬರ್ತಾ ಹೋಗುತ್ತೆ, ಅದಾದಮೇಲೆ ಕೆಲವು ಕಡೆ ಇನ್ನೇನೋ ಒಂದು ರೀತಿ ಫೈಟ್ ಬೇಕು. ಪ್ರತಿಯೊಂದು ಫೈಟು ತಂದೇ ಆದ ರೀತಿಯಲ್ಲಿ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಇಂಟರ್ವೆಲ್ ಬ್ಲಾಕಲ್ಲಿ ಇದ್ದಂಥ ಒಂದು ಫೈಟ್ ಏನಿದೆ, ಆ ಎಂಟೈರ್ ಫಸ್ಟ್ ಹಾಫ್ ಆಫ್ ದ ಸಿನಿಮಾನ ಎಲಿವೇಟ್ ಮಾಡುತ್ತೆ. ಸೊ ಸಖತ್ತಾಗಿ ಮಜಾ ಕೊಡ್ತು. ಆ ಮಜಾ ಕೊಡೋದಕ್ಕೆ ಇನ್ನೊಂದು ಮೇಜರ್ ಕಾರಣ ಅನಿರುದ್ಧ ಅವರ ಮ್ಯೂಸಿಕ್ ಅಂತಲೇ ತಪ್ಪಾಗ್ಲಾರ್ದು. ಏನು ಕೊಡ್ತಾ ಇದ್ದಾನೆ ರೀ ಆಯಪ್ಪ ಅಂತೂ. ಐ ಥಿಂಕ್ ಈಸ್ ಹ್ಯಾವಿಂಗ್ ಎ ಡ್ರೀಮ್ ರನ್ ಅಂತಲೇ ಅನ್ಬೋದು. ಸಿನಿಮಾ ಆಫ್ಟರ್ ಸಿನಿಮಾ ಸಖತ್ತಾಗಿ ಕೊಡ್ತಾ ಇದ್ದಾರೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲೊಂದು ಕಡೆ ರಿಹ್ಯಾಶ್ ಆಗಿದೆ ಅಂತ ಅನ್ಸ್ಬೋದು. ಯಾಕಂದರೆ ಮ್ಯೂಸಿಕ್ ಬರಬೇಕಾದ್ರೆ ಸಡನ್ ಆಗಿ ನಂತಲ್ಲೇ ರಟಟಾ ಟಟ ಅಂತ ನನಗೆ ಲಿಯೋ ಮ್ಯೂಸಿಕ್ ಬಂದ್ಬಿಡೋದು. ಸ್ವಲ್ಪ ಆ ಒಂದು ಫ್ಲೇವರ್ ಇದ್ದರೂ ಕೂಡ ಡಸಂಟ್ ಮ್ಯಾಟರ್. ಮೆಮೊರೇಬಲ್ ಅನ್ನುವಂಥ ಒಂದೆರಡು ಮ್ಯೂಸಿಕ್ ಇರ್ಬೋದು. ಆ ಎಂಟೈರ್ ಫಿಯರ್ ಸಾಂಗ್ನ ಏನಿದೆ ತುಂಬ ಚೆನ್ನಾಗಿ ಸೆಕೆಂಡ್ ಹಾಫಲ್ಲಿ ಯುಟಿಲೈಸ್ ಮಾಡ್ತಾ ಹೋಗ್ತಾರೆ, ಎಲಿವೇಟ್ ಮಾಡ್ತಾ ಹೋಗ್ತಾರೆ. ಬಟ್ ಆ್ಯಸ್ ಸಚ್ BGM ಅಂಜನಲ್ಲಿ ಕೂತ್ಕೊಂಡು ಕೇಳಬೇಕಾದ್ರೆ ಸಖತ್ ಮಜಾ ಕೊಡ್ತಾರೆ. ಆ್ಯಕ್ಷನ್ ಸೀಕ್ವೆನ್ಸಸ್ ಅಲ್ಲಂತೂ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ. ಸೀನ್ಸ್ ಎಲ್ಲೋ ಒಂದು ಕಡೆ ಸ್ವಲ್ಪ ಎನರ್ಜಿ ಡ್ರಾಪ್ ಆದರೂ ಕೂಡ ಆ ಮ್ಯೂಸಿಕಲ್ಲೇ ಎನರ್ಜಿ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಸಿನಿಮಾಟೋಗ್ರಫಿ ಚೆನ್ನಾಗಿತ್ತು. ಒಂದು ಫಿಕ್ಷನಲ್ ಜಾಗಕ್ಕೆ ಯಾವ ರೀತಿ ಬೇಕು, ಯಾವ ರೀತಿ ಆ ಊರನ್ನು ಸೆಟಪ್ ಮಾಡ್ತಾ ಹೋಗ್ತಾರೆ. ಆ ಎಂಟೈರ್ ಲೈಟಿಂಗ್ ಆ್ಯಂಡ್ ಸ್ಟೈಲ್ ಏನಿದೆ, ಟ್ರೈಲರಲ್ಲಿ ನೋಡಿದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಜಂಪ್ ಆಗ್ತಿತ್ತು ಅಲ್ಲಿಗೆ ಇಲ್ಲಿಗೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಇಲ್ಲಿ ಕನ್ಸಿಸ್ಟೆಂಟಾಗಿ ಮೇಂಟೈನ್ ಆಗ್ತಾ ಹೋಗುತ್ತೆ. ಸೊ ಫಸ್ಟಿಂದ ಕೊನೆ ತನಕ ಇಟ್ ವಾಸ್ ಗುಡ್. ಸೊ ಓವರಾಲ್ ಆಗಿ ಸ್ಟ್ರಾಂಗ್ ಟೆಕ್ನಿಕಾಲಿಟಿ ಇದೆ. ನಿಮಗೊಂದು ಸ್ಟೋರಿ ಟೆಲ್ಲಿಂಗ್ ಚೆನ್ನಾಗಿದೆ. ಆ ಮಾಸ್ ಎಲಿಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಆ್ಯಡ್ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಹಾಫ್ ವಾಸ್ ವೆರಿ ಗುಡ್. ಇನ್ನು ಪರ್ಫಾರ್ಮೆನ್ಸ್ ವೈಸ್ ಹೇಳಬೇಕು ಅಂತಂದರೆ ಜೂನಿಯರ್ NTR ಅವ್ರಿಗೆ ಐ ಥಿಂಕ್ ದಿಸ್ ವಾಸ್ ಅ ಕೇಕ್ ವಾಕ್. ಅಂದರೆ ತುಂಬ ಜಾಸ್ತಿ ಚಾಲೆಂಜಿಂಗ್ ಆದಂತಹ ಜಾಸ್ತಿ ಎಲಿಮೆಂಟ್ಸ್ ಏನಿರಲಿಲ್ಲ. ಬಟ್ ಹಿ ಲುಕ್ಸ್ ವೆರಿ ಗುಡ್ ಆನ್ ಸ್ಕ್ರೀನ್. ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾರೆ. ಆ ಮ್ಯಾಚೋ ಖರೀಸ್ಮಾ ಏನಿದೆ ಅದನ್ನು ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಷನ್ ಸೀಕ್ವೆನ್ಸಲ್ಲಿ, ಎಲಿವೇಷನ್ ಸೀಕ್ವೆನ್ಸಲ್ಲಿ, ಆ ಮ್ಯಾನರಿಸಮ್ಸ್ ಆ್ಯಂಡ್ ಸ್ಟಫ್ಸ್ ಏನಿದೆ ಪ್ರಾಪರ್ ಫ್ಯಾನ್ಸ್ಗೆ ಇಷ್ಟ ಆಗುವಂಥದ್ದು. ವಿಸಿಲ್ ಹೊಡೆಯುವಂಥ ಮೊಮೆಂಟ್ಸಲ್ಲಿ ಏನಿದೆ ಅದರಲ್ಲಿ ಅವರ ಒಂದು ಸ್ವ್ಯಾಗ್ ಏನಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೈಫ್ ಅಲಿ ಖಾನ್ ಅವರು ವಾಸ್ ಗುಡ್ ಅಂತ ಅನಿಸ್ತು. ಸಾಕಷ್ಟು ಸ್ಕ್ರೀನ್ ಪ್ರೆಸೆನ್ಸ್ ಇತ್ತು. ಫಸ್ಟಿಂದ ಕೊನೆ ತನಕನೂ ಆ ಕ್ಯಾರೆಕ್ಟರ್ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಮೊನೋಟನಸ್ ಆದರೂ ಕೂಡ ಹಿ ವಾಸ್ ಗುಡ್. ಆ್ಯಂಡ್ ಇವರಿಬ್ರಿಗೆ ಬಿಟ್ಟರೆ ಇನ್ಯಾರಿಗೂ ಅಷ್ಟೊಂದು ಸ್ಕೋಪ್ ಇರಲಿಲ್ಲ ಸಿನಿಮಾದಲ್ಲಿ ಆ್ಯಸ್ ಸಚ್ ಪರ್ಫಾರ್ಮೆನ್ಸ್ ಅಂತ ಹೇಳೋದಕ್ಕೆ. ಇನ್ನು ಸಿನಿಮಾದಲ್ಲಿ ಏನು ವರ್ಕೌಟ್ ಆಗಲಿಲ್ಲ ಅಂತ ಹೇಳಬೇಕು ಅಂತಂದರೆ ಆಬ್ವಿಯಸ್ಲಿ ಫಸ್ಟ್ ಹಾಫ್ ಬಗ್ಗೆ ಅಷ್ಟೊಂದು ಮಾತಾಡಿದೆ ಅಂತಂದರೆ ಸಿನಿಮಾದ ಸೆಕೆಂಡ್ ಹಾಫ್ ಏನಿದೆ ಎಲ್ಲೋ ಒಂದು ಕಡೆ ಫಸ್ಟ್ ಹಾಫ್ ಸೆಟ್ ಮಾಡಿದಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದನ್ನು ಮೇಂಟೈನ್ ಮಾಡೋದ್ರಲ್ಲಿ, ಆ ಮೊಮೆಂಟ್ನ ಸಸ್ಟೈನ್ ಮಾಡೋದ್ರಲ್ಲಿ ಫೇಲ್ ಆಯಿತು ಅಂತ ಅನ್ನಿಸ್ತು. ಅದಕ್ಕೆ ಮೇಜರ್ ಕಾರಣ ಏನು ಅಂತಂದರೆ ಈ 2 ಪಾರ್ಟ್ ಮಾಡಬೇಕು ಅನ್ನೋ ಒಂದು ಅರುಣ ಇವತ್ತಿನ ದಿನ ಅದೇನು ಫೋರ್ಸಾ ಏನು ಅಂತ ಗೊತ್ತಿಲ್ಲ, ಅದು ಮಾಡಬೇಕು ಅಂತ ಡಿಸೈಡ್ ಆಗಿಬಿಟ್ಟು ಸ್ಟೋರಿಗೆ ಒಂದು ಫೋರ್ಸ್ ಫುಲ್ ಸ್ಟಾಪ್ ಆಗ್ತಾ ಇದ್ದಾರೆ ಅಂತ ಅನಿಸಿದೆ. ಒಂದು ಆರ್ಗ್ಯಾನಿಕ್ ಎಂಡ್ಗೆ ಬಂದು ಒಂದಷ್ಟು ಎಲಿಮೆಂಟ್ಸ್ದು ಒಂದಷ್ಟು ಓಪನ್ ಆ ಥ್ರೆಡ್ಸ್ನ ಓಪನ್ ಇಟ್ಕೊಂಡು ಅದನ್ನು ಆಮೇಲೆ ಸೆಕೆಂಡ್ ಪಾರ್ಟಲ್ಲಿ ಟೈ ಮಾಡೋದು ಬಿಟ್ಟು ಲಾಸ್ಟಲ್ಲಿ ಬಲವಂತವಾಗಿ ಇನ್ನೇನು ಕಟ್ಟಬೇಕು, ಇಲ್ಲ ನಾನು ಕಟ್ಟಲ್ಲ ಈ ಎಂಡನ್ನ ಬಿಕಾಸ್ ನಾನು ಸೆಕೆಂಡ್ ಪಾರ್ಟ್ ಮಾಡಬೇಕು ಅನ್ನೋ ರೀತಿ ಇತ್ತು. ಸೊ ಆ ಎಲಿಮೆಂಟ್ ಎಲ್ಲೊಂದು ಕಡೆ ಬೆಟರ್ ಆಗಿರ್ಬೋದಾಗಿತ್ತು ನಾವು. ಯಾಕಂದರೆ ಸೆಕೆಂಡ್ ಹಾಫ್ ಕತೆ ತುಂಬಾ ಸ್ಟ್ಯಾಗ್ನೆಂಟ್ ಆಯಿತು. ಫಸ್ಟ್ ಹಾಫ್ ಎಲ್ಲಿ ನಿಧಾನಕ್ಕೆ ಬಿಲ್ಡ್ ಆಗುತ್ತೆ. ತುಂಬ ಜಾಸ್ತಿ ಕತೆ ಇತ್ತು ಅಂತನಲ್ಲ, ಅಟ್ಲೀಸ್ಟ್ ಬಿಲ್ಡ್ ಆಗುತ್ತೆ.
ಇಲ್ಲಿ ಆಬ್ವಿಯಸ್ಲಿ ಕ್ಲೈಮ್ಯಾಕ್ಸ್ ಲೀಡ್ ಆಗೋದಕ್ಕೆ ಏನೋ ಒಂದು ಕಾರಣ ಬೇಕು, ಆ ಕಾರಣ ಹುಡುಕ್ತಾ ಇದ್ವಿ ಅಂತ ಅನ್ನಿಸ್ತು. ಅಂಡ್ ಒಂದು ಅನ್ವಾಂಟೆಡ್ ಲವ್ ಟ್ರ್ಯಾಕ್ ಬರುತ್ತೆ, ಸೊ ಅದು ಫಿಲ್ಲರ್ಸ್ ಆಗಿ ಬರ್ತಾ ಹೋಗುತ್ತೆ. ಜಾನ್ವಿ ಕಪೂರ್ ಅವರ ರೋಲ್ ವಾಸ್ ಟೋಟಲಿ ಅನ್ನೆಸೆಸರಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ, ಆ ಸಾಂಗ್ ಚೆನ್ನಾಗಿದೆ, ಬಟ್ ಆ ಲೈನ್ ಯಾಕೆ ಬೇಕು? ಅವರಿಬ್ಬರ ಮಧ್ಯೆ ಯಾವುದೇ ರೀತಿಯಾದಂಥ ಕೆಮಿಸ್ಟ್ರಿ ಇರಲಿಲ್ಲ, ಎಕ್ಸೆಪ್ಟ್ ಫಾರ್ ದ ಸಾಂಗ್. ಆ ಟ್ರ್ಯಾಕಲ್ಲಿ ಯಾವುದೇ ರೀತಿಯಾದಂಥ ಒಂದು ಸತ್ವ ಇರಲಿಲ್ಲ. ನೀವು ಸೆಕೆಂಡ್ ಪಾರ್ಟ್ ಮಾಡ್ತೀರಾ ಅಂತಲೇ ಅದನ್ನು ತೆಗೆದಾಕಿ ಇನ್ನೇನಾದರೂ ಬಿಲ್ಡ್ ಮಾಡ್ಬೋದಾಗಿತ್ತಲ್ಲ, ಇನ್ನೇನೋ ಒಂದು ಕಥೆನ ತಂದು ಹಾಕಿ ಸೆಕೆಂಡ್ ಹಾಫ್ಗೆ ಒಂದು ಸೆಕೆಂಡ್ ಪಾರ್ಟ್ಗೆ ಒಂದು ಎಕ್ಸ್ಪೆಕ್ಟೇಷನ್ನ ಕ್ರಿಯೇಟ್ ಮಾಡ್ಬೋದಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅಂದರೆ ತುಂಬ ಜಾಸ್ತಿ ಬೋರ್ಡ್ ಹೊಸ್ತು ಅಂತ ಏನಿಲ್ಲ, ಸೆಕೆಂಡ್ ಹಾಫು ಕೂಡ ನೋಡಿಸ್ಕೊಂಡು ಹೋಗ್ತಾ ಇತ್ತು, ಬಟ್ ಯಾವುದೇ ರೀತಿಯಾದಂಥ ಹೈ ಇರಲಿಲ್ಲ. ಆ್ಯಂಡ್ ಕ್ಲೈಮ್ಯಾಕ್ಸು ಅದು ಅಷ್ಟೇ ಫಸ್ಟೇ ಡಿಸೈಡ್ ಆದಂಗಿತ್ತು. ಈ ಕ್ರಿಕೆಟಲ್ಲಿ ಪ್ರೀ ಮೆಡಿಟೇಟೆಡ್ ಶಾಟ್ ಅಂತ ಆಯ್ತಲ್ಲ, ಫಸ್ಟೇ ನಾನು ಸ್ಕೂಪ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಆ ಬಾಲ್ ಬೌನ್ಸ್ ಆಗ್ತಿರ್ತದೆ, ಸ್ಕೂಪ್ ಮಾಡೋಕ್ಕೆ ಆಪ್ಷನ್ ಇರಲ್ಲ. ಇಲ್ಲ ಆ ಥರ ಆಯಿತು. ಕ್ಲೈಮ್ಯಾಕ್ಸ್ ಕೊಡ್ಬೇಕಾದ್ರೆ ಇದನ್ನೇ ಕ್ಲೈಮ್ಯಾಕ್ಸ್ ಕೊಡಬೇಕು ಅಂತ ಡಿಸೈಡ್ ಆಗಿದ್ದಾರೆ, ಅದನ್ನು ಅಲ್ಲೇ ಕೊಡಬೇಕು ಅಂತ ಡಿಸೈಡ್ ಆಗಿರೋ, ಒಂದು ಪ್ಲೇಸಲ್ಲೇ ಕೊಡಬೇಕು ಅಂತ ಡಿಸೈಡ್ ಮಾಡಿದರೆ, ಈ ವಿಷಯನ ಈಗಲೇ ರಿವೀಲ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದಾರೆ. ಅಲ್ಲೆಲ್ಲೋ ಒಂದು ಕಡೆ ತಾವೇ ಹಾಕೊಂಡಂಥ ಒಂದು ಬೌಂಡ್ರಿಲಿ ಅವರೇ ಸಿಕ್ಕಾಕೊಂಡ್ರ ಅಂತ ಅನ್ನಿಸ್ತು. ಸೊ ಹಾಗಾಗಿ ಕ್ಲೈಮ್ಯಾಕ್ಸ್ ವಾಸ್ ವೆರಿ ಅಂಡರ್ವೆಲ್ಮಿಂಗ್. ನೀವೇನು ಇಂಟರ್ವೆಲ್ ಬ್ಲಾಕ್ ಕೊಟ್ಟಿದ್ದೀರಾ ಅದರ ಹತ್ರನೂ ಬರಲ್ಲ. ಸೊ ಹಾಗಾಗಿ ಎಲ್ಲರಿಗೂ ಸೆಕೆಂಡ್ ಹಾಫ್ ಫಸ್ಟ್ ಆಫ್ ಆಲ್ ಅಷ್ಟು ಎಲಿವೇಟ್ ಆಗ್ತಿರಲ್ಲ ಸಿನಿಮಾ. ನೀವು ಕ್ಲೈಮ್ಯಾಕ್ಸ್ಗೆ ಹೋಗೋಷ್ಟೊತ್ತಿಗೆ ಹೋಗಿ ಇಲ್ಲಿ ಸಕ್ಕದಾಗಿ ಎಲಿವೇಟ್ ಆಗುತ್ತೆ ಅನ್ಕೋತೀರಾ, ಅಲ್ಲೇನೋ ಒಂದು ಚಿಕ್ಕ ವಿಷಯ ಏನೋ ಹೇಳಿ ಓಕೆ ಇನ್ನೆಲ್ಲ ಪಾರ್ಟ್ 2ಗೆ ಬಂದು ನೋಡಿ ಅಂದಂಗಾಯಿತು. ಸೊ ಹಾಗಾಗಿ ಡೆಫಿನೆಟ್ಲಿ ದ್ಯಾಟ್ ಕುಡ್ ಹ್ಯಾವ್ ಬೀನ್ ಬೆಟರ್. ಇನ್ನೊಂದು ಸ್ವಲ್ಪ ಎಲಿಮೆಂಟ್ಸ್ ಬಿಲ್ಡ್ ಮಾಡ್ಬೋದಾಗಿತ್ತು, ಕ್ಯಾರೆಕ್ಟರ್ಸ್ನ ಬಿಲ್ಡ್ ಮಾಡ್ಬೋದಾಗಿತ್ತು. ಈಗಾಗಲೇ ಹೇಳ್ದಂಗೆ ತುಂಬ ಸಿಂಪಲ್ ಕಾನ್ಫ್ಲಿಕ್ಟ್ಸು. ಆ್ಯಸ್ ಸಚ್ ಆಬ್ವಿಯಸ್ಲಿ ನಾನೇ ತುಂಬ ಜಾಸ್ತಿ ಕಂಟೆಂಟ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿರಲಿಲ್ಲ, ಬಟ್ ಎರಡನೇ ಪಾರ್ಟು ಅದು ಇದು ಅಂತ ಹೋದಾಗ ಬೇರೆ ಒಂದಷ್ಟು ಕ್ಯಾರೆಕ್ಟರ್ಸ್ನ ಬಿಲ್ಡ್ ಮಾಡ್ಬೋದಾಗಿತ್ತು ಅಂತ. ಸೈಫ್ ಅಲಿ ಖಾನ್ ಅವರ ಕ್ಯಾರೆಕ್ಟರ್ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ರು, ಅದಕ್ಕೆ ಇನ್ನೊಂದಷ್ಟು ಡೆಪ್ತ್ ಕೊಡ್ಬೋದಾಗಿತ್ತು, ಸ್ಟೋರಿಗೆ ಇನ್ನೊಂದು ಸ್ವಲ್ಪ ಡೆಪ್ತ್ ಕೊಡ್ಬೋದಾಗಿತ್ತು. ಎಲ್ಲೋ ಒಂದು ಕಡೆ ಬೇರೆ ಇನ್ನೊಂದಷ್ಟು ಕ್ಯಾರೆಕ್ಟರ್ಸ್ನ ತರಬೇಕಾಗಿತ್ತು ಅಂತ ಅನ್ನಿಸ್ತು. ಇನ್ನು ಬರೀ ಒಂದೇ ಕ್ಯಾರೆಕ್ಟರ್ ಮೇಲೆ ತುಂಬ ಫೋಕಸ್ ಮಾಡಿದ್ರಿಂದ ಇಟ್ ವಾಸ್ ವೆರಿ ಕ್ವೈಟ್ ಮೊನೋಟನಸ್ ಆಫ್ಟರ್ ಅ ವೈಲ್. ಓಕೆ ಈ ಕ್ಯಾರೆಕ್ಟರ್ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋ ಲೆವೆಲಲ್ಲಿ ಹೋಗ್ತಾ ಇತ್ತು. ಇನ್ನೊಂದಷ್ಟು ಕ್ಯಾರೆಕ್ಟರ್ಸ್ನ ತಂದು ಇನ್ನೊಂದಷ್ಟು ಸ್ಟೋರಿ ಎಲಿಮೆಂಟ್ಸ್ನ ತಂದಿದ್ದಿದ್ರೆ ಸೆಕೆಂಡ್ ಪಾರ್ಟ್ನ ಜಸ್ಟಿಫೈ ಮಾಡ್ಬೋದಾಗಿತ್ತು. ಬಟ್ ಈಗ ಎಲ್ಲೋ ಒಂದು ಕಡೆ ಸೆಕೆಂಡ್ ಪಾರ್ಟ್ಗೆ ತುಂಬಾ ಫ್ರೆಶ್ ಸ್ಟಾರ್ಟ್ ಬೇಕು ಅಂತ ಅನಿಸುತ್ತೆ. ಸೊ ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಅದೊಂದು ಪ್ರಾಪರ್ ಸ್ಟಾರ್ ಸಿನಿಮಾ ಅಂತ ಅನ್ಬೋದು. ಅವ್ರಿಗೇನು ಎಲಿವೇಶನ್ ಬೇಕು ಅದನ್ನು ಕೊಟ್ಟಿದ್ದಾರೆ. ಪೊಟೆನ್ಷಿಯಲ್ ಇತ್ತು ಫಸ್ಟ್ ಹಾಫಲ್ಲಿ, ಎಲ್ಲೊಂದು ಕಡೆ ಸೆಕೆಂಡ್ ಹಾಫ್ಗೆ ಬಂದಾಗ ಅದನ್ನು ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಅಂತ ಅನಿಸ್ತು. ಬಟ್ ಆ್ಯಸ್ ಎ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್, ಆ್ಯಸ್ ಎ ಕಮರ್ಷಿಯಲ್ ಸಿನಿಮಾ ನೋಡಿಸ್ಕೊಂಡು ಹೋಗುತ್ತೆ. ಸೊ ಒಂದ್ಸಲಿ ನೋಡೋದಕ್ಕೆ ಏನು ಮೋಸ ಇಲ್ಲ ಅಂತ ಹೇಳ್ತಾ ವಿಮರ್ಶೆನ ಮುಗಿಸ್ತೀನಿ. ನೀವೇನಾದರೂ ಆಲ್ರೆಡಿ ಸಿನಿಮಾನ ನೋಡಿದ್ರೆ ನಿಮಗೆ ಏನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಲೇಬಿಡಿ. ಹಾಗೆಯೇ ಈ ಒಂದು ವಿಮರ್ಶೆ ನಿಮಗೆ ಇಷ್ಟ ಆಗಿದ್ರೆ ಗೊತ್ತಿದೆ, ಲೈಕ್ ಕಮೆಂಟ್ ಶೇರ್ ಎಲ್ಲ ಮಾಡಿದಿರ್ತೀವಿ. ವಿಮರ್ಶೆಗಾಗಿ, ಸಿನಿಮಾ ಅನಾಲಿಸಿಸ್ಗಾಗಿ ಆಗ ವ್ಲಾಗ್ಸ್ ಕೂಡ ಮಾಡ್ತಾ ಇರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆ ನೋಟಿಫಿಕೇಶನ್ ಬಂದು ಬೆಲ್ ಐಕಾನ್ ಇರ್ತಲ್ಲ, ದಯವಿಟ್ಟು ಅದು ಮಾತ್ರ ಠಣ 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 ಅಂತ ಗಂಟೆ ಬಾರಿಸ್ಬಿಡಿ ನೋಡೋದಕ್ಕೆ.